ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಬಂದು ಕಂಪ್ಲೀಟ್ ಆಗಿ ಹೆಣ್ಮಕ್ಳಿಗೋಸ್ಕರ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಬ್ರಾ ರಿಲೇಟೆಡ್ ನನಗೆ ಗೊತ್ತಿರುವಂತಹ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಬಿಗಿನರ್ಸ್ ಹೆಣ್ಮಕ್ಳಿಗಿರ್ಬೋದು ಅಥವಾ ಬ್ರಾ ಬಗ್ಗೆ ಕೆಲವೊಂದಿಷ್ಟು ವಿಚಾರ ಗೊತ್ತಿಲ್ಲದಲ್ಲೇ ಇರೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ. ಈ ಅವೇರ್ನೆಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆನಾ? ಫಸ್ಟ್ ಬಂದ್ಬಿಟ್ಟು ಬಿಗಿನರ್ಸ್ ಹೆಣ್ಮಕ್ಳಿಗೆ ಯಾವ ರೀತಿ ಬ್ರಾನ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅದ್ರ ಜೊತೆಗೆ ಯಾವ ಏಜ್ ಇಂದ ಬ್ರಾ ಯೂಸ್ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಯೋಚನೆ ಇರುತ್ತೆ. ಸೊ ಇದನ್ನ ನಮ್ಮ ಪೇರೆಂಟ್ಸ್ ಅಂತ ಅಂದ್ರೆ ಅಮ್ಮಂದಿರು ಏನಿರ್ತಾರಲ್ಲ ಅವರು ಮಕ್ಕಳಿಗೆ ಗೈಡ್ ಮಾಡ್ಬೇಕಾಗತ್ತೆ. ಫಸ್ಟ್ ಬಂದ್ಬಿಟ್ಟು ಯಾವ ಏಜ್ ಇಂದ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನನ್ಗನ್ಸೋ ಪ್ರಕಾರ ಏಜ್ ಇಂದ ಬ್ರಾನ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ಅದು ಬ್ರೆಸ್ಟ್ ಡೆವಲಪ್ಮೆಂಟ್ ಹೇಗಾಗಿರುತ್ತೆ, ಆ ಮಕ್ಕಳಿಗೆ ಒಂದು ಬ್ರಾ ಅವಶ್ಯಕತೆ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಬ್ರಾನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗ್ ಎಲ್ಲ ಹೆಣ್ಮಕ್ಳಿಗೆ ಬಿಗಿನರ್ಸ್ಗೆ ಅಂತಂದ್ರೆ ಈಗ ತಾನೇ ಜಸ್ಟ್ ಬ್ರಾ ಯೂಸ್ ಮಾಡೋರಿಗೆ ಸ್ಟ್ರಿಪ್ಸ್ ಇರೋವಂಥದ್ದು, ಬ್ಯಾಕ್ ಹುಕ್ ಇರೋವಂತಹ ಬ್ರಾಗಳನ್ನೆಲ್ಲ ಕೊಡೋದಕ್ಕೆ ಹೋದಾಗ ಅವ್ರಿಗೆ ಇರಿಟೇಟ್ ಆಗುತ್ತೆ. ಸೊ ದಯವಿಟ್ಟು ಆ ಥರದನ್ನ ಮೊದಲೇ ಸಜೆಸ್ಟ್ ಮಾಡೋಕೆ ಹೋಗ್ಬಿಡಿ ತಾಯಂದಿರು. ಅವ್ರಿಗೆ ಆದಷ್ಟು ಟಿ ಶರ್ಟ್ ತರ ಅಂದ್ರೆ ಬ್ಯಾಕ್ ಹುಕ್ ಇರೋದಿಲ್ಲ, ಲೈಕ್ ಸೇಮ್ ಟಿ ಶರ್ಟ್ ಹಾಕೋ ತರಾನೇ ಹಾಕೋಬಹುದು. ಆ ತರ ಕಾಟನ್ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ಬಿಗಿನರ್ಸ್ ಬ್ರಾ ಅಂತಾನೆ ಸಿಗುತ್ತೆ. ಅದನ್ನ ನೀವು ಸಜೆಸ್ಟ್ ಮಾಡಿ ಮಕ್ಳಿಗೆ ನೀವು ಹೇಳಿ. ಹಾಗೆ ಮಕ್ಕಳಿಗೆ ಪರ್ಚೇಸ್ ಮಾಡೋದಕ್ಕೂ ಕೂಡ ಪ್ರೋತ್ಸಾಹ ಮಾಡಿ. ಅವರ ಸೈಜ್ಗೆ ಅವ್ರಿಗೆ ಯಾವ ತರ ಬೇಕೋ. ನಾನು ತುಂಬಾ ಹೆಣ್ಮಕ್ಳು ಇವಾಗ್ಲೂ ಕೂಡ ಅಷ್ಟೇನೆ ಬ್ರಾ ತಗೊಳ್ಳೋದಕ್ಕೆ ತುಂಬಾ ಶೈ ಮಾಡ್ತಾರೆ. ಅದು ಅಲ್ಲಿಂದಾನೇ ಹೋಗುತ್ತೆ. ಹಾಗೆ ಯಾವ ಸೈಜ್ ಬ್ರಾನ ವೇರ್ ಮಾಡ್ಬೇಕು ಅಂತಂದ್ರೆ ಮೇನ್ ಅಂತ ಬಂದ್ಬಿಡು ಸೈಜ್ ಪರ್ಫೆಕ್ಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಬ್ರಾ ಯೂಸ್ ಮಾಡ್ಬೇಕಾದ್ರೆ. ಸೊ ಹಾಗಾಗಿ ಇದೆಷ್ಟು ನಮ್ಮ ಮಕ್ಕಳಿಗೆ ತಾಯಂದಿರ ಕಡೆಯಿಂದ ಒಂದು ಮೆಸೇಜ್ ಹೋಗ್ಬೇಕು. ಅವಾಗ್ಲೇ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಗೊತ್ತಾಗುತ್ತೆ. ಯಾವಾಗಿಂದ ಹಾಕ್ಬೇಕು, ಯಾವ ತರದ ಹಾಕ್ಬೇಕು, ನಾನು ಯಾಕೆ ಹಾಕ್ಬೇಕು ಅನ್ನೋದು. ಇದರಿಂದ ಮಕ್ಳಿಗೆ ಏನಂತಂದ್ರೆ ಫ್ಯೂಚರ್ ಅಲ್ಲಿ ಸ್ಯಾಗಿಂಗ್ ಬ್ರೆಸ್ಟ್ ಆಗೋದಿಲ್ಲ. ಮತ್ತೆ ತುಂಬಾ ಹೊರಗಡೆಯಿಂದ ನೋಡೋರ್ಗೂ ಕೂಡ ಅಷ್ಟು ಅದು ಕೆಟ್ಟದಾಗಿ ಕಾಣಿಸೋದಿಲ್ಲ. ಅವಾಗಿಂದಾನೇ ನಾವು ಅದನ್ನ ರೂಢಿ ಮಾಡಿಸಿದಾಗ ಅವ್ರಿಗೊಂದು ಕಾನ್ಫಿಡೆಂಟ್ ಇರುತ್ತೆ. ಸೊ ಹಾಗಾಗಿ ಇಂದ ಹೆಣ್ಮಕ್ಳಿಗೆ ಏನಂತ ಅಂದ್ರೆ ಬ್ರಾ ಯೂಸ್ ಮಾಡ್ಲೇಬೇಕಾ, ಮಾಡ್ಲಿಲ್ಲ ಅಂದ್ರೆ ಏನಾಗ್ಬಿಡತ್ತೆ. ಇವಾಗ ನೀವು ಬ್ರಾ ಯೂಸ್ ಮಾಡ್ಲಿಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ನಮಗೆ ಆಗುತ್ತೆ. ಇವಾಗ ಬ್ರೆಸ್ಟ್ ಸ್ಯಾಗಿಂಗ್ ಆಗೋದಿರ್ಬೋದು, ಅಂದ್ರೆ ಬ್ರೆಸ್ಟ್ ಜೋತ್ ಬೀಳತ್ತೆ ಅಂತ ಹೇಳ್ತಾರಲ್ಲ. ಸೊ ಅದು ಆ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ರಾನ ಕಂಪಲ್ಸರಿ ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದರಿಂದ ಏನಂತಂದ್ರೆ ಈಗ ನಮ್ಮ ಇಂಡಿಯನ್ಸ್ಗೆ ಹೆಣ್ಮಕ್ಳಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ಹೆವಿ ಬ್ರೆಸ್ಟ್ ಇರುತ್ತೆ. ಸೊ ಅವ್ರಿಗೆ ಏನಾಗುತ್ತೆ ಅಂತ ಅಂದಾಗ ನಾವು ಬ್ರಾ ಸಪೋರ್ಟ್ ಇಲ್ಲ ಅಂತ ಅಂದ್ರೆ ಏನೇ ಒಂದು ಸಪೋರ್ಟ್ ಇಲ್ಲ ಅಂತಂದ್ರೆ ಆ ಒಂದು ಬ್ರೆಸ್ಟ್ ಏನು ವೆಯ್ಟ್ ಏನಿರುತ್ತಲ್ಲ ಅದರಿಂದ ಬ್ರೆಸ್ಟ್ ಏನಾಗುತ್ತೆ, ಸ್ಯಾಗಿಂಗ್ ಆಗುತ್ತೆ. ಬರೀ ಬ್ರೆಸ್ಟ್ ಪೇನ್ ಅಷ್ಟೇ ಅಲ್ಲ, ಬ್ಯಾಕ್ ಪೇನ್ ಬರೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಎಕ್ಸ್ಪೀರಿಯನ್ಸ್ ತುಂಬಾ ಹೆಣ್ಮಕ್ಳಿಗೆ ಆಗಿರುತ್ತೆ. ಸೊ ಹಾಗಾಗಿ ನಾವು ಒಂದು ಒಳ್ಳೆಯ ಫಿಟ್ಟೆಡ್ ನಮ್ಮ ಸೈಜ್ಗೆ ಕರೆಕ್ಟ್ ಆಗಿರುವಂತಹ ಬ್ರಾ ಹಾಕೋದ್ರಿಂದ ಅದಕ್ಕೊಂದು ಸಪೋರ್ಟ್ ಸಿಗುತ್ತೆ. ಬ್ಯಾಕ್ಗೆ ಇರ್ಬೋದು, ನಮ್ಮ ಬ್ರೆಸ್ಟ್ಗೆ ಇರ್ಬೋದು. ಹೆಲ್ತ್ ವೈಸ್ ಅಷ್ಟೇನೆ, ಮತ್ತೆ ಅಪಿಯರೆನ್ಸ್ ಅಲ್ಲೂ ಕೂಡ ಅಷ್ಟೇನೆ. ಈಗ ಕಾನ್ಫಿಡೆಂಟ್ ಬೇಕಂತ ಅಂದ್ರೆ ನಾವು ಬ್ರಾ ಹಾಕ್ಲೇಬೇಕು. ಇವಾಗ ಯಾವುದೋ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀವಿ, ಯಾವುದೋ ಒಂದು ಹೊರಗಡೆ ಹೋಗಿರ್ತೀವಿ, ಏನೋ ಒಂದು ಔಟಿಂಗ್ ಹೋಗಿರ್ತೀವಿ. ಸೊ ಈ ಟೈಮಲ್ಲೆಲ್ಲ ಬ್ರಾ ಯೂಸ್ ಮಾಡಲೇಬೇಕಾಗತ್ತಲ್ವಾ. ಸೊ ಹಾಗಾಗಿ ಇಂಪಾರ್ಟೆಂಟ್ ಇದೆ ಬ್ರಾ ಯೂಸ್ ಮಾಡಲೇಬೇಕು ಅಂತ. ಅದ್ರ ಜೊತೆಗೆ ಯಾವ ಟೈಮಲ್ಲಿ ಯೂಸ್ ಮಾಡಬಾರ್ದು ಅನ್ನೋದಾದ್ರೆ ನೈಟ್ ಟೈಮಲ್ಲಿ ಯೂಸ್ ಮಾಡ್ದಲೇ ಇದ್ರೂ ಕೂಡ ನಡೆಯುತ್ತೆ. ನಮ್ಮ ಸ್ಕಿನ್ ಬ್ರೀತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ಯಾಡೆಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಯೂಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಬ್ರೀತಿಂಗ್ ಕಂಫರ್ಟಬಲ್ ಇರೋದಿಲ್ಲ ನೈಟ್ ಟೈಮ್ ಮಲಗೋದಕ್ಕೆ. ಸೊ ಆ ಥರ ಇರೋದು ಸ್ವಲ್ಪ ಲೂಸ್ ಇರೋಂತಹ ಬ್ರಾಗಳನ್ನ, ಕಾಟನ್ ಬ್ರಾಗಳನ್ನ ಯೂಸ್ ಮಾಡ್ಬೋದು. ಈಗ ಸಮ್ಮರಲ್ಲಂತೂ ತುಂಬಾನೇ ಶೆಕೆ ಆಗ್ತಾ ಇರುತ್ತೆ. ಆ ಟೈಮಲ್ಲೆಲ್ಲ ನಾವು ಏನು ವಯರ್ ಇರೋಂತಹ ಬ್ರಾ ಇರ್ಬೋದು, ಪ್ಯಾಡೆಡ್ ಬ್ರಾ ಇರ್ಬೋದು, ಅದು ನೈಟಲ್ಲಿ ಯೂಸ್ ಮಾಡೋದು ತುಂಬಾ ಕಷ್ಟ ಅಲ್ವಾ. ಸೊ ಹಾಗಾಗಿ ಇನ್ನೊಂದು ಮೇನ್ ಅಂತಂದ್ರೆ ಯಾವಾಗ ನಾವು ಯಾವ ರೀತಿ ಸೈಜನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತ. ನಮಗೆ ಅಂದಾಜ್ ಮೇಲೆ 80% ಹೆಣ್ಮಕ್ಳು ಅನ್ಫಿಟೆಡ್ ಬ್ರಾಗಳನ್ನ ಯೂಸ್ ಮಾಡ್ತಾರೆ. ಅವ್ರಿಗೆ ಫಿಟೆಡ್ ಬ್ರಾಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಕಷ್ಟ, ಅಂದ್ರೆ ಗೊತ್ತಿರೋದಿಲ್ಲ. ಅದೇ ತಪ್ಪನ್ನ ನಾನು ಕೂಡ ಮಾಡಿರೋದು. 8 to 9 years ನಾನು ಕೂಡ ಅದೇ ತರನೇ ತಪ್ಪನ್ನ ಮಾಡ್ತಾ ಇದ್ದೆ. ಸೊ ಇವಾಗ ಅದ್ರ ಬಗ್ಗೆ ಕೆಲವೊಂದಿಷ್ಟು ನಾಲೆಡ್ಜ್ ಇರೋದಕ್ಕೆ ಯಾವ ರೀತಿ ಸೈಜನ್ನ ಸೆಲೆಕ್ಟ್ ಮಾಡಬೇಕು ಅಂತ ನನಗೂ ಗೊತ್ತಾಗಿದೆ. ಆ ಥರ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆಗೆ ನಿಮಗೆ ಇವಾಗ ಬ್ರಾ ಅಲ್ಲಿ ಒಂದು ಒಳ್ಳೆ ಆಫರ್ಗಳು ನಡೀತಾ ಇದೆ. ಶೈ ಅವೇ ಅಲ್ಲಿ ನಿಮಗೆ ಬೈ 2 get 3 ಆಫರ್ ನಡೀತಾ ಇದೆ ಬ್ರಾ ಅಲ್ಲಿ. ಸೊ ನಾನು ಕೂಡ ಪರ್ಚೇಸ್ ಮಾಡಿದ್ದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಬ್ರಾಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಖಂಡಿತ ನೀವು ಪರ್ಚೇಸ್ ಮಾಡ್ಬೋದು. ನಾನು 2 ತೊಗೊಂಡಿದ್ದಕ್ಕೆ 3 ಫ್ರೀ ಬಂದಿದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಒಳ್ಳೆ ಆಫರ್ ಅಲ್ವಾ. ನೀವು ಯಾರಾದರೂ ಟ್ರೈ ಮಾಡಂಗಿದ್ರೆ ಶೈ ಅವೇ ಬಗ್ಗೆ ಆಲ್ರೆಡಿ ಒಂದ್ಸರಿ ಹೇಳಿದ್ದೀನಿ. ತುಂಬ ಒಳ್ಳೆಯ ಕ್ವಾಲಿಟಿ ಬ್ರಾಗಳು ಸಿಗುತ್ತೆ ನಿಮಗೆ. ಫಸ್ಟ್ ಒಂದು ಬಂದ್ಬಿಟ್ಟು ಇದು ಎವ್ರಿ ಡೇ ಕಾಟನ್ ಪ್ಯಾಡೆಡ್ ಬ್ರಾ. ಇದು
ಎವ್ರಿ ಡೇ ಯೂಸ್ ಮಾಡ್ಬೋದು. ವಯರ್ ಫ್ರೀ ಇರುತ್ತೆ, ವಯರ್ ಇರೋದಿಲ್ಲ ನಿಮಗೆ. ಸೊ ಹಾಗಾಗಿ ಪ್ರತಿದಿನ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟ್ ಆಗಿದೆ, ಅಷ್ಟು ಕಂಫರ್ಟಬಲ್ ಆಗಿದೆ. ಆಮೇಲೆ ನೀವು ಟೀ ಶರ್ಟ್ ಬರ ಇದು. ಸೊ ಈ ರೀತಿಯಾಗಿದೆ. ಈ ಕಲರ್ ತೊಗೊಂಡಿದ್ದೀನಿ ನಾನು. ಫಸ್ಟ್ ಬಂದು ಕಲರಲ್ಲಿ ಎವ್ರಿ ಡೇ ಕಾಟನ್ ಪ್ಯಾಡೆಡ್ ವಯರ್ ಫ್ರೀ ಟೀ ಶರ್ಟ್ ಬ್ರಾ, ಇದು ಒಂದು ತೊಗೊಂಡೆ. ಅಂತಂದರೆ ನೀವೇ ಸೆಲೆಕ್ಟ್ ಮಾಡ್ಬೋದು. ನೀವು 2 ಸೆಲೆಕ್ಟ್ ಮಾಡಿ 3 ಅವರೇ ಕಳಿಸ್ತಾರೆ, ಆ ಥರ ಇಲ್ಲ. ನಿಮಗೆ 5 ಬ್ರಾನ ನೀವೇ ಸೆಲೆಕ್ಟ್ ಮಾಡಿ ತೊಗೋಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ಇದು. ನೆಕ್ಸ್ಟ್ ಬಂದು ಇದು ಬಂದ್ಬಿಟ್ಟು ನೆಕ್ಲೈನ್ ಪ್ಯಾಡೆಡ್ ಬ್ರಾ. ಸೊ ನಾನು ಜಾಸ್ತಿ ಟೀ ಶರ್ಟ್ಸ್ ಯೂಸ್ ಮಾಡ್ತೀನಿ, ಆದಮೇಲೆ ಹೊರಗಡೆ ಹೋಗ್ಬೇಕಾದ್ರೆ. ಸೊ ಪ್ಯಾಡೆಡ್ ಬ್ರಾ ಬಂದ್ಬಿಟ್ಟು ನನಗೆ ತುಂಬಾ ಕಂಫರ್ಟಬಲ್. ಮತ್ತು ಇನ್ನೊಂದು ಏನಂತಂದರೆ ಪ್ಯಾಡೆಡ್ ಬ್ರಾ ಟೀ ಶರ್ಟ್ಗೆ ಅಷ್ಟೇ ಅಲ್ಲದೆ ಸ್ಯಾರಿಗೆ ತುಂಬಾ ಸೂಟ್ ಆಗುವಂತಹ ಬ್ರಾಗಳು ಈ ಪ್ಯಾಡೆಡು. ತುಂಬ ಜನ ಇವಾಗ ಸ್ಯಾರಿ ಬ್ಲೌಸಸ್ಗೆಲ್ಲ ಪ್ಯಾಡ್ನ ಸ್ಟಿಚ್ ಮಾಡಿಸೇ ಇವಾಗ ರೆಡಿ ಬ್ಲೌಸ್ಗಳನ್ನ ಮಾಡಿಸ್ತಾರೆ. ಸೊ ಅದು ಒಂಥರ ನಿಮಗೆ ತುಂಬ ಕಂಫರ್ಟಬಲ್ ಆಗಿ ಒಂಥರ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ಯಾರಿ ಬ್ಲೌಸಸ್ಗೆಲ್ಲ. ಇದು ಒಂದು ತೊಗೊಂಡೆ. ಅದ್ರ ಜೊತೆಗೆ ಡಾರ್ಕ್ ಪರ್ಪಲ್ ನೆಕ್ಲೈನ್ ಬ್ರಾ, ಪ್ಯಾಡೆಡ್ ಬ್ರಾ. ಸೊ ಇದನ್ನ ಏನಂತ ಅಂದರೆ ರಿಮೂವ್ ಮಾಡ್ಬೋದು ನಾವು. ಈ ಥರ ರಿಮೂವ್ ಮಾಡಿ ನಿಮಗೆ ಕ್ರಿಸ್ ಕ್ರಾಸ್ ಬೇಕಾದರೂ ಹಾಕ್ಕೋಬೋದು. ಇವಾಗ ತುಂಬ ಶೋಲ್ಡರ್ ಓಪನ್ ಇದೆ ಆ ಥರ ಅಂತ ಅಂದರೆ ನೀವು ಈ ಥರ ರಿಮೂವ್ ಮಾಡಿಬಿಟ್ಟು ಅದನ್ನು ಸೊ ಈ ಕ್ರಾಸಾಗಿ ಬೇಕಾದರೂ ಹಾಕ್ಕೋಬೋದು. ಇದರಿಂದ ನಿಮಗೆ ಬ್ಯಾಕ್ ಸೈಡಲ್ಲಿ ಇದು ಕಾಣೋದಿಲ್ಲ ಅಂತ ಅಷ್ಟೇ. ಈ ಥರ ಕ್ರಾಸ್ ಮಾಡಿ ಹುಕ್ ಹಾಕಿದ್ರೆ ಈ ಥರ ಕ್ರಾಸ್ ಮಾಡಿ ಕೂಡ ಹಾಕ್ಕೋಬೋದು. ಇದು ಡಾರ್ಕ್ ಪರ್ಪಲ್ ಕಲರಲ್ಲಿ ಇದು ಒಂದು ತಗೊಂಡೆ. ಸೊ ಇದು 3 ಜೊತೆಗೆ ಇನ್ನು 2 ಬಂದ್ಬಿಟ್ಟು ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಎವ್ರಿ ಡೇ ಬ್ರಾಗಳನ್ನ ಕೂಡ ತಗೊಂಡಿದ್ದೀನಿ. ಇದು ಕಾಟನ್ ಬ್ರಾ ಮತ್ತು ಡಬಲ್ ಕ್ಲಾತ್ ಇರುತ್ತೆ. ಸೊ ಹಾಗಾಗಿ ತುಂಬ ಕಂಫರ್ಟಬಲ್ ಇರುತ್ತೆ. ಕಾಟನ್ ಬಂದ್ಬಿಟ್ಟು ತುಂಬಾ ಸಾಫ್ಟ್ ಆಗಿದೆ, ಅಷ್ಟು ಸಾಫ್ಟ್ ಕಾಟನ್ ಇದೆ ಇದು. ಎಲಾಸ್ಟಿಕ್ ಬಂದ್ಬಿಟ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ನಿಮಗೆ ಎಷ್ಟು ಬೇಕಾದರೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅಂದರೆ ಸ್ಟ್ರೆಚಬಲು. ಸೊ ಹಾಗಾಗಿ ಎವ್ರಿ ಡೇಗೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ಯಾಡ್ ಇರೋದಿಲ್ಲ. ಒಂದು ಮತ್ತು ಇನ್ನೊಂದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್. ಇದು ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ ನಮ್ಮ ಸ್ಕಿನ್ಗೆ. ಕಾಟನ್ ಇರೋದ್ರಿಂದ ಎಷ್ಟು ಸಾಫ್ಟ್ ಆಗಿದೆ ಮತ್ತು ಅಷ್ಟು ಮಂದ ಇದೆ ಬಟ್ಟೆ ಕೂಡ. ಈ ಥರ 2 ಬ್ರಾಗಳನ್ನ ತೊಗೊಂಡಿದ್ದೀನಿ. ಇಷ್ಟು ಬೈ 2 ಗೆಟ್ 3 ಆಫರಲ್ಲಿ ತೊಗೊಂಡಿರೋದು. ಒಳ್ಳೆ ಆಫರು. ನೀವು ಯಾರಾದರೂ ಪರ್ಚೇಸ್ ಮಾಡೋಂಗಿದ್ರೆ ಇದ್ರ ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ತೊಗೋಬೋದು. ಸೊ ಅದಲ್ದಲ್ಲೇ ನಿಮಗೆ ಬ್ರಾ ಅಲ್ಲಿ ಸ್ಟಾರ್ಟಿಂಗ್ ಫ್ರಮ್ 199 ಆಫರ್ ಕೂಡ ಇದೆ. ಅದ್ರ ಜೊತೆಗೆ ನಾನು ಇವಾಗ ಹೇಳಿದ್ನಲ್ಲ ಬೈ 2 ಗೆಟ್ 3 ಬ್ರಾಸ್ ಫ್ರೀ ಆಫರ್ ಇದೆ. ಮತ್ತು ಇನ್ನು ಬೈ 3 ಬ್ರಾಸ್ ಫಾರ್ 799 ರುಪೀಸ್ಗಿದೆ, 799 ರುಪೀಸ್ಗಿದೆ. ಬೈ 5 ಬ್ರಾಸ್ ಫಾರ್ 999 ರುಪೀಸ್ಗಿದೆ. ಆಮೇಲೆ ಬ್ರಾಸ್ ಫಾರ್ 50% ಆಫ್ ಇದೆ. ಆಮೇಲೆ ಬ್ರಾಸ್ 40% ಆಫ್ ಇದೆ. ಬೈ 2 ಸ್ಪೋರ್ಟ್ಸ್ ಬ್ರಾ 1049ಗಿದೆ. ಬೈ 5 ಪ್ಯಾಂಟೀಸ್ 599ಗಿದೆ. ಬೈ 3 ಪ್ಯಾಂಟೀಸ್ 599ಗಿದೆ. ಸೊ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇರುತ್ತೆ. 15 ಡೇಸ್ಗೆ ನಿಮಗೆ ಈಸಿ ರಿಟರ್ನ್ ಮತ್ತು ಎಕ್ಸ್ಚೇಂಜ್ ಆಫರ್ ಕೂಡ ಇರುತ್ತೆ. ಅಂತಂದರೆ ಇಷ್ಟೆಲ್ಲ ಆಫರ್ಗಳಿದೆ ಶೈ ಅವೇಯಲ್ಲಿ. ನಾನು ನಿಮಗೆ ಸ್ಕ್ರೀನಲ್ಲಿ ಕೂಡ ತೋರಿಸ್ತೀನಿ. ಒಳ್ಳೊಳ್ಳೆ ಆಫರ್ಗಳು ಕೊಟ್ಟಿರ್ತಾರೆ ಯಾವಾಗಲೂ ಶೈ ಅವೇಯಲ್ಲಿ. ನಿಮ್ಗೆ ಏನಾದರೂ ಈ ಥರ ಇನ್ನೋವೇಸ್ನ ಬೈ ಮಾಡೋದಕ್ಕೆ ಔಟ್ಸೈಡ್ ಹೋಗೋದಕ್ಕೆ ತುಂಬ ಶೈ ಆಗುತ್ತೆ ಅಂತ ಅಂದರೆ ನೀವು ಖಂಡಿತ ಈ ಆ್ಯಪ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ಎಲ್ಲ ವೆರೈಟೀಸ್ ಬ್ರಾಸ್ಗಳು ಕೂಡ ಸಿಗುತ್ತೆ. ಸೊ ಈ ಒಳ್ಳೆ ಆಫರ್ ಇತ್ತಲ್ಲ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನನಗಂತೂ ಎಲ್ಲ ಬ್ರಾಸ್ಗಳು ಕೂಡ ಕ್ವಾಲಿಟಿ ಇರ್ಬೋದು, ಕಲರ್ ಇರ್ಬೋದು, ಎಲ್ಲ ಕೂಡ ತುಂಬಾ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಆಗಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ನೀವು ಯಾರಾದರೂ ತೊಗೊಳ್ಳೋ ಐಡಿಯಾ ಇದ್ದರೆ ಖಂಡಿತ ತೊಗೋಬಹುದು. ಎಷ್ಟು ಬಟ್ಟೆನೂ ಅಷ್ಟೇ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಕೂಡ ಒಂದ್ಸರಿ ತೊಗೊಂಡಿದ್ದೆ, ಆವಾಗಲೂ ಕೂಡ ಈ ಥರ ಎವ್ರಿ ಡೇ ಬ್ರಾಸ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಸೈಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನೀವು ನಿಮ್ಮ ಒಂದು ಬ್ರೆಸ್ಟ್ ಮತ್ತು ಬಸ್ಟ್ ಸೈಜನ್ನು ಮೆಷರಿಂಗ್ ಟೇಪಲ್ಲಿ ಮೆಷರ್ ಮಾಡಿ ಸೆಂಟಿಮೀಟರಲ್ಲಿ ಅಲ್ಲಿ ನೀವು ಹಾಕಿದ್ರೆ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ಕಪ್ ಸೈಜ್ ನಿಮಗೆ ಸೂಟ್ ಆಗುತ್ತೆ ಅಂತ, ನೀವು ಯಾವ ಸೈಜ್ ಬ್ರಾನ ಸೆಲೆಕ್ಟ್ ಮಾಡ್ಬೋದು ಅಂತ. ಟೇಪನ್ನು ಮೆಷರ್ ಮಾಡಬೇಕಾದ್ರೆ ಅಷ್ಟೇ ತುಂಬ ಲೂಸ್ ಆಗಿ ಅಥವಾ ತುಂಬ ಟೈಟಾಗಿ ಮೆಷರ್ ಮಾಡೋಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ಮೆಷರ್
ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಆಫರ್ನ ಮಿಸ್ ಮಾಡ್ದಲ್ಲೇ ಯೂಸ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಪ್ ಎಲ್ಲ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ. ಅಲ್ಲಿ ನೀವು ಬೈ ಮಾಡ್ಬೋದು. ಆಫರ್ ಚೆನ್ನಾಗಿ ನಡೀತಾ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಹಾಗೆ ಲಾಸ್ಟಲ್ಲಿ ಒಂದು ವಿಚಾರ ಹೇಳೋದಿತ್ತು. ಇದರಲ್ಲಿ ಒಂದು ಮಾತಂತಂದರೆ, ನಿಮ್ಮನ್ನು ನೀವೇ ಇಷ್ಟಪಡಬೇಕು. ಲವ್ ಯುವರ್ ಬಾಡಿ, ಡೋಂಟ್ ಹೇಟ್ ಯುವರ್ ಬಾಡಿ ಅಂತಂದರೆ, ನಿಮ್ಮ ದೇಹದ ಆಕಾರ ಹೇಗೆ ಇರಲಿ, ಏನೇ ಆಗಿರಲಿ, ಸೊ ಅದನ್ನು ನೀವೇ ಇಷ್ಟಪಡಬೇಕು. ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ತುಂಬ ಜನ ಆಫ್ಟರ್ ಡೆಲಿವರಿ ಆದಮೇಲೆ ತುಂಬ ಚೇಂಜಸ್ ಆಗಿರುತ್ತೆ ನಮ್ಮ ದೇಹದಲ್ಲಿ. ಅದಕ್ಕೆ ನಾವು ಅದನ್ನು ಇಷ್ಟಪಡ್ಬೇಕು. ಯಾಕೆ ಅಂತಂದರೆ, ಈ ದೇಹದ ಬದಲಾವಣೆಯಿಂದ ಒಂದು ಬ್ಯೂಟಿಫುಲ್ ಆಗಿರುವಂಥ ಮಗುವನ್ನು ಈ ಭೂಮಿ ಮೇಲೆ ತಂದಿರ್ತೀವಿ. ಸೊ ಹಾಗಾಗಿ ಇದೆಲ್ಲ ಕಾಮನ್ನು. ಹಾಗಾಗಿ ಕೊನೆಯಲ್ಲಿ ಒಂದು ಮೆಸೇಜ್ ಅಂತ ಅಂದರೆ ಇದು, ನೀವು ದಯವಿಟ್ಟು ಆದಷ್ಟು ನಿಮ್ಮನ್ನು ನೀವೇ ಇಷ್ಟಪಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.